ಇಲ್ಲಿ ಜಲಂಧರ ಬಂಧ ತೋರಿಸ್ತೇನೆ ನಿಮಗೆ. ಜಲಂಧರ ಬಂಧ ಅಂದರೆ ಎಷ್ಟು ಚಕ್ರ ಕವರ್ ಆಗುತ್ತೆ ಜಲಂಧರ ಬಂಧದಲ್ಲಿ? ಈ ಕಂಠ, ಇಲ್ಲಿ ವಿಶುದ್ಧಿ ಚಕ್ರ ಇರುತ್ತೆ. ಈ ವಿಶುದ್ಧಿ ಚಕ್ರ ಆಜ್ಞಾ ಚಕ್ರ ಎರಡು ಸೇರಿ ಈ ತಗೊಳ್ಳೋ ಜಲಂಧರ ಬಂಧ ಉಪಯೋಗ ಆಗುತ್ತೆ ಅದು ಆ ಚಕ್ರಗಳಿಗೆ. ಆಮೇಲೆ ಇಲ್ಲೆಲ್ಲ ಇರೋ ಅಂಗಾಂಗಗಳು ಏನೇನಿದೆ ಇಲ್ಲೆಲ್ಲ? ಹಾರ್ಟ್ ಇದೆ, ಲಂಗ್ಸ್ ಇದೆ, ಥ್ರೋಟಲ್ಲಿ ಇಲ್ಲಿ ಶಕ್ತಿ, ವಾಕ್ ಶಕ್ತಿ ಇದೆ ಇಲ್ಲಿ. ಆಮೇಲೆ ಸ್ವಲ್ಪ ಮೇಲಕ್ಕೆ ಹೋದರೆ ಆಜ್ಞಾ ಚಕ್ರ ಇದೆ. ಇದೆಲ್ಲ ಆ್ಯಕ್ಟಿವೇಟ್ ಆಗೋದಕ್ಕೆ ಈ ಕಾಲರ್ ಬೋನ್ನಲ್ಲಿ ಉಸಿರು ಕಳಿಸ್ಬೇಕು. ನೋಡಿ, ಉಸಿರು ತಗೊಳ್ಳಿ, ಇಲ್ಲಿ ಕಳಿಸಿ ಉಸಿರು, ಇಲ್ಲಿ ಕಂಠ, ಇಲ್ಲಿ ಆಮೇಲೆ ಬಗ್ಸಿ 1 2 3 4 5 6 7 8 9 10 ನಿಧಾನಕ್ಕೆ ಮೇಲಕ್ಕೆತ್ತಿ. ಆಮೇಲೆ ಇಲ್ಲಿ ಕ್ಲೋಸ್ ಮಾಡಿ ರೈಟ್ ಸೈಡ್ ನಿಧಾನವಾಗಿ ಬಿಡಿ. ಇದು ಜಲಂಧರ ಬಂಧ ಆಗೋ ವಿಧಾನ. ರೂಟ್ ಈ ಥ್ರೋಟ್ ಚಕ್ರ ಅಂತಾರೆ ಇದನ್ನು. ಇಲ್ಲಿ ಥ್ರೋಟ್ ಕ್ಲೀನಾಗಿ ಈ ನರಗಳೆಲ್ಲ ಉತ್ತೇಜನ ಆಗಿ ಈ ಥೈರಾಯ್ಡ್ ಪ್ರಾಬ್ಲಮ್ ಸುಮ್ಮನೆ ಹೋಗ್ಬಿಡುತ್ತೆ ರೀ. ಆಮೇಲೆ ಇದು ಜನರೇಟ್ ಮಾಡೋ ಹಾರ್ಮೋನ್ಸ್ ಕರೆಕ್ಟಾಗಿ ಜನರೇಟ್ ಆಗುತ್ತೆ. ಅಂದರೆ ಇಲ್ಲಿ ಹಾರ್ಮೋನ್ ಸಿಸ್ಟಮ್ ಜನರೇಟ್ ಆಗೋದು ಥೈರಾಯ್ಡ್ ತಾನೆ. ಆ ಥೈರಾಯ್ಡ್ ರೋಗನೂ ಹೋಗುತ್ತೆ, ಆಮೇಲೆ ಶ್ವಾಸನೂ ಕರೆಕ್ಟಾಗಿ ಆಗಿಬಿಡುತ್ತೆ, ಆಮೇಲೆ ವಾಕು ಶಕ್ತಿ ಉತ್ಪನ್ನ ಆಗುತ್ತೆ. ಆ ವಾಕು ಶಕ್ತಿ ಅನ್ನೋದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇದಲ್ವಾ, ಮಾತಾಡೋ ಶಕ್ತಿ, ಒಬ್ಬನ ಧೈರ್ಯವಾಗಿ ಮಾತಾಡೋದು ಒಂದು ಸಬ್ಜೆಕ್ಟ್ ಮೇಲೆ ಅನ್ನೋ ಸ್ಥಿತಿ ಇಲ್ಲಿದ ಉತ್ಪತ್ತಿ ಆಗೋದು. ಅದು ಇನ್ನೊಂದು ಸತಿ ಹೇಳಿದ್ದೀನಿ, ಜಲಂಧರ ಬಂಧ. ಉಸಿರು ತಗೊಳ್ಳಿ, ಅಲ್ಲೇ ಹಿಡ್ಕೊಳ್ಳಿ, ಬಗ್ಸಿ ತಲೆ. 1 2 3 4 5 6 7 8 9 10 ತಲೆ ಮೇಲೆ ಕೆತ್ತಿ. ಆಮೇಲೆ ರೈಟ್ ಸೈಡ್ ಕ್ಲೋಸ್ ಮಾಡಿ. ರೈಟ್ ಸೈಡ್ ಕ್ಲೋಸ್ ಮಾಡಿದ್ರೆ ಈ ಸೂರ್ಯನ ಕ್ಲೋಸ್ ಮಾಡ್ತಾ ಇದ್ದೀವಿ, ಅಗ್ನಿ. ಈ ಸೂರ್ಯ ಅಂದರೆ ಅಗ್ನಿ, ರೈಟ್ ಸೈಡು. ಇದು ಪಿಂಗಳ ನಡ. ಈ ಪಿಂಗಳನ ಕ್ಲೋಸ್ ಮಾಡಿಬಿಡಿ, ಚಂದ್ರಯಿಂದನೇ ಆ ಉಸಿರು ಆಚೆ ಹೋಗಬೇಕು ಅಂತ ರೂಲ್ ಈ ಜಲಂಧರ ಬಂಧಕ್ಕೆ. ನೋಡಿ, ಇನ್ನೂ ಸತ್ಯ ಓಡಿಸ್ತೀನಿ. ಜಲಂಧರ ಬಂಧ ಯಾವ ಥರ ಆಗಬೇಕು ಅಂತ ನೋಡಿ. ಉಸಿರು ತಗೊಳ್ಳಿ, ಇಲ್ಲಿ ಕಳಿಸಿದ್ದೀನಿ ಉಸಿರನ್ನ, ಇಲ್ಲಿ ಕಳಿಸಿದ್ದೀನಿ. ಇದು ಈ ಏರಿಯಾ ಇದೆ, ಈ ಕಾಲರ್ ಬೋನ್, ಇಲ್ಲಿ ಏರಿಯಾ ಕಂಠಕ್ಕೆ. ಆಮೇಲೆ ಬಂಧಿಸ್ತಾ ಇದ್ದೀನಿ, ರೂಟ್ ಲಾಕ್, ಥ್ರೋಟ್ ಲಾಕ್. 1 2 3 4 5 6 7 8 9 10 ತಲೆ ನಿಧಾನ ಮೇಲೆ ಕೆತ್ತಿ, ಇಲ್ಲಿ ಕ್ಲೋಸ್ ಮಾಡಿ ಬಿಡಿ. ಅದು ದಟ್ ಈಸ್ ಕಾಲ್ಡ್ ದಿ ಜಲಂಧರ ಬಂಧ. ಅಂದರೆ ಇವಾಗ ಏನಾಯಿತು, ಮೂಲಾಧಾರ ಬಂಧ ಗೊತ್ತು, ಉಡ್ಯಾನ ಬಂಧ ಗೊತ್ತು, ಜಲಂಧರ ಬಂಧ ಗೊತ್ತು. ಇದು 3 ಬಂಧಗಳು ಸಪ್ರೇಟ್ ಹಾಕ್ಕೊಂಡ್ರೆ ಒಂದು ಬೆನಿಫಿಟ್ ಇದೆ. ಕಂಬೈಂಡ್ ಆಗಿ ದ್ವಿಬಂಧ ಅಂತಾರೆ ಒಂದೊಂದು ಸತಿ. ಈ ಥ್ರೋಟ್ ಚಕ್ರ ಆ ಮೂಲಾಧಾರ ಚಕ್ರ ಒಟ್ಟಿಗೂ ಆಗ್ಬೋದು. 2 ಬಂಧ ಸೆಟ್ ಎ ಟೈಮ್, ಅದು ಒಂದು ಮಾಡ್ಬೋದು. ಆಮೇಲೆ ಮಹಾಬಂಧ ಅಂತ ಇನ್ನೊಂದಿದೆ. ಮಹಾಬಂಧ ಅಂದರೆ 3 ಬಂಧಗಳು ಒಂದೇ ಸತಿ ಹಾಕೋದು. ಇದೆಲ್ಲ ಪರ್ಫೆಕ್ಟಾಗಿ ತಿಳ್ಕೊಂಡು ನೀವು ಹಾಕಿ ಅದರ ಬೆನಿಫಿಟ್ ಬಂದರೆ ಮಹಾಬಂಧ ಹಾಕ್ಕೋಬೋದು. ಇದೆಲ್ಲ ಆಧ್ಯಾತ್ಮ ಕಡೆ ಹೋಗುತ್ತೆ ರೀ. ಬಾಡಿ ಒಂದು ಸರಿ ಹೋಗೋದು ಒಂದಲ್ಲ, ಅದು ಹಾಗೇ ಆಗುತ್ತೆ ಯೋಗ ಮಾಡಿದರೆ. ಅದನ್ನು ಒಂದು ಸೈಡ್ ಇಟ್ಕೊಂಡು ತತ್ವಜ್ಞಾನಂ ಕಡೆ ಹೋಗುತ್ತೆ, ಅಂದರೆ ಆತ್ಮಜ್ಞಾನಂ ಕಡೆ ಹೋಗುತ್ತೆ ಮನಸ್ಸು. ಈ ಬಂಧಗಳಾಗಲಿ ಚಕ್ರಗಳಾಗಲಿ ನೀವು ಶುದ್ಧಿ ಮಾಡ್ತಾ ಇದ್ದರೆ ವಿವೇಕಂ ಬಂದುಬಿಡುತ್ತೆ. ಆ ವಿವೇಕಂ ಬಂದ ಮೇಲೆ ಆ ತತ್ವಜ್ಞಾನಂ ಬಂದುಬಿಡುತ್ತೆ ಅಂತ ಅರ್ಥ ನೋಡಿ.